ಎಲ್ರಿಗೂ ನಮಸ್ಕಾರ. ನಾನು ಆರ್ ರಾಧಾಕೃಷ್ಣ ಅಂತ BSc ಪದವೀಧರ, ಕುರುಟಹಳ್ಳಿ, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ನಾನು ಸಮಗ್ರ ಕೃಷಿಯಲ್ಲಿ ಸಮೃದ್ಧಿ ಜೀವನ ನಡೆಸ್ತಾ ಇದ್ದೀವಿ. ನಮ್ಮದು ಅವಿಭಕ್ತ ಕುಟುಂಬ. ನಾವು 4 ಜನ ಅಣ್ಣ ತಮ್ಮಂದಿರು. 40 ಎಕರೆ ಜಮೀನಿದೆ. 40 ಎಕರೆ ಜಮೀನಿನಲ್ಲಿ ಖುಷ್ಕಿ ಬೇಸಾಯ ಮಾಡ್ತೀವಿ. ಹುಣಸೆ ಇದೆ, ಮಾವಿದೆ, ತೆಂಗಿದೆ, ಸೀಬೆ ಇದೆ. ಮತ್ತು ಅದ್ರ ಜೊತೆಗೆ ಇತ್ತೀಚೆಗೆ ಒಂದು 6-7 ವರ್ಷದಿಂದ ಶ್ರೀಗಂಧ ಕೂಡ ಈ ಸೀಬೆ ತೋಟದ ಮಧ್ಯೆ ಬೆಳೀತಾ ಇದ್ದೀವಿ. ಅದರಲ್ಲಿ ನಾನು ಇವಾಗ ತೊಗರಿ ಹಾಕಿದ್ದೀನಿ. ಆ ತೊಗರಿ ಓಸ್ಟ್ ಅಂತ, ಅದಕ್ಕೆ ಪರಾವಲಂಬಿ ಅದು ಯಾವುದು ಶ್ರೀಗಂಧ. ಈ ತೊಗರಿ ಹಾಕಿದ ಒಂದು 2 ತಿಂಗಳು ಮತ್ತೆ ನಾನು ಉರುಳಿ ಚೆಲ್ಲಿದ್ದೀನಿ. ಇಷ್ಟು ಅದರಲ್ಲಿ ಮಿಶ್ರ ಬೆಳೆ ಇದೆ. ಅದ್ರ ಜೊತೆಗೆ ನಾವು ಈ ತರಕಾರಿಗೆ ಬಂದಾಗ ಇವಾಗ ಬೆಂಜಾಲ್ ಅಂತೇಳಿ ನಾನು ಇದರಲ್ಲೇ ತೋಟದಲ್ಲಿ ನಿಂತ್ಕೊಂಡೆ ಮಾತಾಡ್ತಾ ಇದ್ದೀನಿ. ಇದು ಕಪ್ಪು, ಇದು KG ಲೆಕ್ಕ, ಒಂದು ಕಾಯಿ ಲೆಕ್ಕ ಮತ್ತು KG ಲೆಕ್ಕ ಹೋಗ್ತದೆ. ಇವತ್ತು 250 ಗ್ರಾಮ್ ಒಂದು ಬದನೆಕಾಯಿ ಬಂದು 15 ರೂಪಾಯಿ ಹೋಗಿದೆ. ಬರೀ ಒಂದು 15 ಕ್ವಿಂಟೇಲ್ ಇವತ್ತು 2700 kg ಸಿಕ್ಕಿತ್ತು. ಅದೇ ರೀತಿಯಾಗಿ ಇವಾಗ ನಾವು ನಮ್ಮ ಕೃಷಿ ಹೊಂಡ ಪಕ್ಕದಲ್ಲಿ ನಾವು ನಿಂತ್ಕೊಂಡಿದ್ದೀವಿ. ಈ ತೋಟದಲ್ಲಿ, ಈ ಕೃಷಿ ಹೊಂಡದಲ್ಲಿ ಮೀನಿದೆ, ಸುತ್ತು ತೆಂಗಿದೆ, ಹೂವಿನ ಗಿಡ ಇದೆ, ಬೆಟ್ಟದ ನೆಲ್ಲಿ ಇದೆ, ಯಾಲಕ್ಕಿ ಬಾಳೆ ಇದೆ. ಇದು ನಮಗೆ ಈ ನೀರು ಶೇಖರಣೆ ಜೊತೆಗೆ ಇಷ್ಟೊಂದು ನಮಗೆ ಬಹು ಉಪಯೋಗಿ ಆಗಿದೆ ಕೃಷಿ ಹೊಂಡ. ಇದರ ಜೊತೆಗೆ ನಮ್ಮದು ಕೋಳಿ ಫಾರಂ ಇದೆ, ಬ್ರೀಡಿಂಗ್ ಫಾರಂ ಇದೆ, ಕುರಿ ಇದೆ, ಮೇಕೆ ಇದೆ, ಹಳ್ಳಿಕಾರ ಹಸು ಇದೆ, ಸೀಮೆ ಹಸು ಇದೆ. ಜೊತೆಗೆ ರೇಷ್ಮೆ ಸಲ ನಾವು ತಿಂಗಳಿಗೆ 120-130 ಮಟ್ಟ ತಿಂಗಳು ನಾವು ಹುಳ ಕೂಡ ನಾವು ಮೇಯಿಸ್ತಾ ಇದ್ದೀವಿ. ಇವೆಲ್ಲ ಇದ್ದಾಗ ದಿನನಿತ್ಯ ಆದಾಯ ಇದೆ. ದಿನನಿತ್ಯ ಆದಾಯ ಹೆಂಗಂತಪ್ಪ ಅಂತ ಹೇಳಿದ್ರೆ, ದಿನ 120-130 ಲೀಟರ್ ಹಾಲು ಹಾಕ್ತೀವಿ ನಾವು. ಅದು ದಿನನಿತ್ಯ ಆದಾಯ ಆಯಿತು. ನಮಗೆ ಈ ಕುರಿ ಮೇಕೆನೆ ನಮ್ಗೆ ATM ಅಂದ್ರೆ ಇವಾಗ ATM ಅಂತ ಕೊಟ್ಟಿದ್ದಾರೆ. ನಮ್ಗೆ ಮೊದಲಿಂದ ATM. ನಮ್ಮಪ್ಪ ಅವ್ರ ಕಾಲದ 150 ವರ್ಷದಿಂದ ನಮ್ಮ ಮನೆತನದಲ್ಲಿ ಹಾಲು ಇಲ್ಲದೆ ಇರುವಂಥ ದಿವಸ ಆಗಲಿ, ಕುರಿ ಮೇಕೆ ಇಲ್ಲದೆ ಇರೋಂಥ ದಿವಸ ಆಗಲಿ ನಾನು ನೋಡಿಲ್ಲ. ನನಗೆ ಇವಾಗ 73 ವರ್ಷ, ನೋಡಿಲ್ಲ. ಇದು ATM ಇದ್ದಂಗೆ. ನಮಗೆ ಮನೆಯಲ್ಲಿ ಒಂದು 2 ಟಗರು ಕೊಡ್ತೀವಿ ಅಂತ ಹೇಳಿದ್ರೆ 10 ಜನ ಬರ್ತಾರೆ, ಟಗರು ಕೊಡ್ತೀರಾ ಅಂತ ಹೇಳ್ಬಿಟ್ಟು. ಅಲ್ಲಿಗೆ ನಾವು ಹೇಳದನ್ನ ತಗೊಂಡು ಹೋಗುವಂಥ ಯಾವ ವಸ್ತು ಅಂತೂ ಇದ್ರೆ ಹಾಲು. ಹಾಲಿಂದ ಏನಾಗ್ತದೆ, 15 ದಿವಸಕ್ಕೆ ನಮ್ಮ ಬ್ಯಾಂಕ್ ಹೋಗಿ ದುಡ್ಡು ಹಾಕ್ತಾ ಇದ್ದಾರೆ. ಈ ಸರ್ಕಾರದಿಂದ ಪ್ರೋತ್ಸಾಹನ ಕೊಡ್ತಾ ಇದ್ದಾರೆ 5 ರೂಪಾಯಿ ಒಂದು ಲೀಟರ್ಗೆ. ಅಲ್ಲಿಗೆ ಅದು ನಿಧಿ ಆಯಿತು. ಈ ಕುರಿ ಮೇಕೆಯಿಂದ ಇದು ATM ಯಾವಾಗ ನಮಗೆ ಬೇಕು ಅಂದಾಗ, ಇವಾಗ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕು, ಇವಾಗ ಪ್ರತಿಯೊಂದು ಕೂಡ ಇಂಗ್ಲೀಷ್ ಕಲಿಬೇಕು, ಕಾನ್ವೆಂಟ್ಗೆ ಹೋಗಬೇಕು, ಯಾವಾಗ ಬೇಕು ಅಂದರೆ ಒಂದು ಟಗರು ಮಾಡಿದ್ರೆ 20-25 ಸಾವಿರ ರೂಪಾಯಿ ಬರ್ತದೆ. ಅದರಿಂದ ರೈತ ಬಾಂಧವರು ನಾವು ಸಮಗ್ರ ಕೃಷಿಕಲ್ಲಿ ಒಲವು ತೋರಿಸ್ಬೇಕು. ಹುಣಸೆ ಇದೆ. ಹುಣಸೆ ಇವಾಗ ನಾವು ಒಂದು ಮರ ಇವತ್ತು ಒಂದು 20 ಸಾವಿರಕ್ಕೆ ಹೋಗಿದೆ. ಇವತ್ತು ಅಷ್ಟೊಂದು ಡಿಮ್ಯಾಂಡ್ ಆಗಿದೆ. ಇವತ್ತು ಕ್ವಿಂಟಾಲ್ ಇವತ್ತು ಈ ಕಾಯಿ ಯಾವುದು ನಾವು ಮರದಿಂದ ಉರಿಸ್ಬಿಟ್ಟು ಒಟ್ಟು ತೆಗೆಯುವಂತ ಕಾಯಿ ಬಂದು 10,000 ರೂಪಾಯಿ ಕೇಳ್ತಾ ಇದ್ರು. ಇವಾಗ ಕೊಡ್ತೀವಿ 6,000ದಿಂದ 8,000 ರೂಪಾಯಿ ನಾವು ಇವಾಗಲೇ ದುಡ್ಡು ಕೊಡ್ತೀವಿ, ನಮ್ಗೆ ಕೊಡಿ ಈ ಸಲ ಹುಣಸೆ. ಅಷ್ಟೊಂದು ಬೇಡಿಕೆ ಬಂದಿದೆ. ಆ ಹುಣಸೆ ಮರಕ್ಕೆ 3 ತಲಾಂತರ ಆದಾಯ ಕೊಟ್ಟಿದೆ. ನಮ್ಮ ತಾತ ಅವ್ರಿಗೆ ಆದಾಯ ಕೊಟ್ಟಿದೆ, ನಮ್ಮ ಅಪ್ಪರಿಗೆ ಕೊಟ್ಟಿದೆ, ನನಗೂ ಕೊಟ್ಟಿದೆ, ಮಗನಿಗೂ ಕೊಟ್ಟಿದೆ, ಮೊಮ್ಮಗಳಿಗೂ ಕೊಡ್ತಾ ಇದೆ. ಅಲ್ಲಿಗೆ ಈ ಹುಣಸೆ ಮರದ ಇದು. ಈ ತೆಂಗಂಕಪ್ಪ ಅಂತ ಹೇಳಿದ್ರೆ ಕಲ್ಪವೃಕ್ಷ ಅಂತ. ಅದು ನಾನು ಪದವೀಧರಣ ಆಗಿದಾಗ, ನಾನು 78ರಲ್ಲಿ ಪದವೀಧರನಾಗಿದ್ದು, 78ರಲ್ಲಿ ಹಾಕಿರುವಂಥ ಮರ ಇವತ್ತಿಗೆ 37 ವರ್ಷ ಆಗಿದೆ. 30 ವರ್ಷದಿಂದ 7 ವರ್ಷ ಬಿಟ್ಟುಬಿಟ್ರು 30 ವರ್ಷದಿಂದ ನಮಗೆ ದಿನಾನು ಆದಾಯ ಬರ್ತಾನೆ ಇದೆ ಅದರಲ್ಲಿ. ಈ ಯಾವುದು ತೆಂಗಿಂದ. ಮಾವು ನಮಗೆಲ್ಲ ಗೊತ್ತೇ ಇದೆ. ಇತ್ತೀಚೆಗೆ ಸ್ವಲ್ಪ ಈ ಉಜಿ ಅದರಿಂದ ಇದು ತೊಂದರೆ ಆಗಿದೆ. ಆದ್ರೂ ಅದೆಲ್ಲನೂ ವಾರ್ಷಿಕ ಬೆಳೆಯನ್ನು ನಾವು ಮಾಡ್ಕೊಂಡಿದ್ದೀವಿ. ಅಲ್ಲಿಗೆ ಒಬ್ಬ ರೈತ ದಿನನಿತ್ಯ ಆದಾಯ, ಯಾವಾಗ ಬೇಕು ಕಷ್ಟ ಬಂದಾಗ ಈ ಪಶುಪಾಲನೆಯಲ್ಲಿ ಕುರಿ ಮೇಕೆ ಸಾಗಾಣಿಕೆ ಆದಾಯ, ಈ ಮರ ಗಿಡದ ವರ್ಷಕ್ಕೊಂದ್ಸಲ ಆದಾಯ. ಈ ರೀತಿ ಇವಾಗ ರೇಷ್ಮೆ ಮೊನ್ನೆ 120 ಮೊಟ್ಟೆಗೆ 170 kg ಆಗಿತ್ತು. 170 kg 680 ರೂಪಾಯಿ ರೇಟ್ KG. ಅಲ್ಲಿಗೆ ನೋಡಿ, ಅದು 22 ದಿನಕ್ಕೆ ನಾವು ಮಾರ್ಕೆಟ್ಗೆ ಹೋಗಿದ್ದೀವಿ. 2ನೇ ಜ್ವರ ಹುಳ ಬಂದ ಮೇಲೆ. ಇದೆಲ್ಲ ನಾನು ಕಲಿತಿದ್ದಲ್ಲಪ್ಪ ಅಂದರೆ ನಮ್ಮ ಪಕ್ಕದಲ್ಲೇ KVK ಕೃಷಿ ವಿಜ್ಞಾನ ಕೇಂದ್ರ ಕುರುಬೂರು. ನಾವು ಪ್ರಗತಿಪರ ರೈತರೇ. ಅಲ್ಲಿಗೆ ಒಂದು ದಾರಿ ಸಿಕ್ತು ನಮಗೆ. ಅಲ್ಲಿ ಹೋದಾಗ ಹೊಸ ತಂತ್ರಜ್ಞಾನ ಕೇಳ್ತಾರೆ. ಇವಾಗ ಏನಾಗಿತ್ತಪ್ಪ ಅಂತ ಅಲ್ಲಿ ಹೋದ್ಮೇಲೆ ಹುಲ್ಲು ಕಟ್ ಮಾಡುವಂಥ ಸೀಮೆ ಹುಲ್ಲು ಇವಾಗ ಕಬ್ಬು ಬಂದಾಗ ಬರ್ತದೆ, ಅದನ್ನು ಕಟ್ ಮಾಡುವಂಥ ಒಂದು ಯಂತ್ರ.
ಚಾಪ್ ಕಟ್ರ್ ಆಗಿರ್ಬೋದು, ಹಾಲು ಕರಿಯೋ ಯಂತ್ರ ಆಗಿರ್ಬೋದು, ಮತ್ತೆ ಈ ಜೀವಾಮೃತ ಆಗಿರ್ಬೋದು, ಇದು ಎರೆಹುಳ ಘಟಕ ಆಗಿರ್ಬೋದು, ಜೇಡು ಸಾಗಾಣಿಕೆ ಆಗಿರ್ಬೋದು, ನಿಮ್ಮ ಅಜೋಳ ಅಂದರೆ ಪಾಚಿ ಅದು ಕೂಡ ಇವೆಲ್ಲ ನಾನಾ ತಂತ್ರಜ್ಞಾನಗಳು ಅವ್ರ ವಿಜ್ಞಾನಿಗಳಿಂದ ನಾವು ಕಲಿತಿದ್ದಾಯ್ತು. ನಾವು ಕಲಿತ ಮೇಲೆ ಅವರು ನಮ್ಮ ಹತ್ರ ರೈತರು ಕಳಿಸ್ತಾರೆ, ನಮ್ಮ ನೋಡ್ಕೊಂಡು ಬೇರೆ ರೈತರು ಬರ್ತಾ ಇದ್ದಾರೆ ನಮ್ಮ ತೋಟಕ್ಕೆ ಏನಿದೆ, ಏನು ಮಾಡಿದ್ದೀರಿ ಅಂತ. ಇದಕ್ಕೆಲ್ಲ ಹೆಂಗೆ ಗೊತ್ತಾಯ್ತು ಏನು ಅಂತ ನಾವು ಹೇಳ್ತೀವಿ. ನಮ್ಮ ಪ್ರಗತಿ ಜೊತೆಗೆ KVKಯಿಂದ ಸಿಕ್ತಂತ ನಮ್ಗೆ ತಾಂತ್ರಿಕ ಸಲಹೆ, ಹೊಸ ಹೊಸ ತಂತ್ರಜ್ಞಾನ, ಹೊಸ ಹೊಸ ತಿಳುವಳಿಕೆ. ಇವತ್ತು ಹೇಳಿದ್ನಲ್ಲ ನಾನು ಬೆಂಜಾಲ್ ಒಂದು ಪೀಸ್ ಬಂದು 250 ಗ್ರಾಮದ ಬಂದು 15 ರೂಪಾಯಿ ಹೋಗಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಯಾರಪ್ಪ ಅಂತಂದ್ರೆ ನಮ್ಮ KVK ಅವ್ರದ್ದು ಕೊಟ್ಟರು ಮಾರ್ಗದರ್ಶನ. ನೋಡಿ ನಾನು ಪ್ರಯತ್ನ ಮಾಡಿ ಹುಡುಗರಿದ್ದಾರೆ. ಆ ಮನೆಯಲ್ಲಿ 4 ಜನ ಪದವೀಧರಿದ್ದಾರೆ, BE ಮಾಡೋರು ಇದ್ದಾರೆ, BCA ಮಾಡೋರು ಇದ್ದಾರೆ, BA ಮಾಡೋರು, BCom ಮಾಡೋರು, ಎಲ್ರಿಗೂ ಇಂಗ್ಲೀಷ್ ಬರ್ತದೆ. ಅಂದ್ರೆ ಎಲ್ರಿಗೂ ಒಬ್ಬನ ಕುರಿಗೆ, ಒಬ್ಬನ ಮೇಕೆಗೆ, ಒಬ್ಬನ ಕೋಳಿಗೆ ಒಂದು ಮರಗಳು ಕಟ್ಟಾಕಿದ್ರು ಅವ್ರನ್ನೆಲ್ಲನು. ಅವರೆಲ್ಲ ಹುಡುಗರು ಕಾರ್ ಓಡಿಸ್ತಾರೆ, ಸೈಕಲ್ ಮೋಟರ್ ಓಡಿಸ್ತಾರೆ, ಟ್ರಾಕ್ಟರ್ ಉಳುಮೆ ಮಾಡ್ತಾರೆ, ಹಾಲು ಕರೀತಾರೆ, ಕುರಿಗೆ ಮೇವೆ ಹಾಕ್ತಾರೆ, ತಂದೆ ತಾಯಿಯನ್ನ ಸಾಕ್ತಾ ಇದ್ದಾರೆ, ಅವ್ರ ಮಕ್ಕಳನ್ನೆಲ್ಲ ಒಳ್ಳೆ ವಿದ್ಯಾವಂತನಾಗಿ ಮಾಡ್ತಾ ಇದ್ದಾರೆ. ಅದಕ್ಕಿಂತ ರೈತ ಏನಾಗಬೇಕಮ್ಮ, ಮೊದಲೇ ಸ್ವಾವಲಂಬಿ ಆಗಬೇಕು, ಪರಾವಲಂಬಿ ಆಗಬಾರ್ದು. ಸ್ವಾವಲಂಬಿ ಆಗಬೇಕು, ನಮ್ಮ ಕೈಗೆ ಸ್ವಲ್ಪ ಕೆಲಸ ಕೊಡಬೇಕು, ತಲೆಯಲ್ಲಿ ಸ್ವಲ್ಪ ಯೋಚನೆ ಮಾಡಿ ಸ್ವಲ್ಪ ಓಡಿಸ್ಬೇಕು. ಆದಾಗ ನಾವು ಸಮಗ್ರ ಕೃಷಿಯಲ್ಲಿ ಸಮೃದ್ಧಿ ಜೀವನ ಮಾಡಬಹುದು ಅಂತ ನಾನು ಒಬ್ಬ ರೈತನಾಗಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಆಮೇಲೆ ಒಬ್ಬ ರೈತನ ಕೆಲಸ ಹೇಳಪ್ಪ ಅಂದ್ರೆ, ಸಣ್ಣ ನಮ್ಗೇನಾದ್ರೂ ನೆಗಡಿ ಬಂದ್ರೆ ಹಾಸ್ಪಿಟ್ಲ್ಗೆ ಹೋಗ್ತೀವಿ. ಪಕ್ಕದಲ್ಲಿರುವಂಥ KVKಗೆ ನಾವು ಮಣ್ಣು ಪರೀಕ್ಷೆಗೆ ಹೋಗೋದಿಲ್ಲ, ಹೋಗಬೇಕು. KVK ಹೋಗಿ ಮಣ್ಣು ಪರೀಕ್ಷೆ ಮಾಡಬೇಕು, ವಿಜ್ಞಾನಿಗಳನ್ನ ಭೇಟಿ ಆಗಬೇಕು, ಅಧಿಕಾರಿಗಳನ್ನ ಭೇಟಿ ಆಗಬೇಕು. ಯಾವುದು ನಮ್ಮ ಚಿಂತಾಮಣಿ ತಾಲೂಕಿನ ಅಂತ ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಅಗ್ರಿಕಲ್ಚರ್ ಇದೆ, ಹಾರ್ಟಿಕಲ್ಚರ್ ಇದೆ, ಸಿರಿಕಲ್ಚರ್ ಇದೆ, ಎಲ್ಲ ಅಧಿಕಾರಿಗಳನ್ನ ಭೇಟಿಯಾಗಿ ನಮ್ಮ ತನವನ್ನು ಉಳಿಸ್ಕೊಳ್ಳೋದಕ್ಕೆ ಅವರಿಂದ ಸಲಹೆ ಮತ್ತು ಮಾರ್ಗದರ್ಶನ ಪಡ್ಕೊಂಡು ನಾವು ಮುಂದುವರಿಸಿದ್ರೆ ನಾವು ಕೂಡ ಸ್ವಾವಲಂಬಿಗಳಾಗಿ ಜೀವನ ಮಾಡಬಹುದು ಅಂತ ಒಬ್ಬ ರೈತನಾಗಿ ನಮ್ಮ ರೈತರು ತಿಳಿಸಕ್ಕೆ ಇಷ್ಟಪಡ್ತೀನಿ.